ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಸರಿಗಮಪ್ಪ ಮುಗಿಯುತ್ತಿದ್ದಂತೆ ಕನ್ನಡದ ಆಂಕರ್ ಅನುಶ್ರೀ ಇದೀಗ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದರಿಂದ ಸಾಕಷ್ಟು ಅಭಿಮಾನಿಗಳಿಗೆ ಆಂಕರ್ ಅನುಶ್ರೀ ವಿಚಾರವಾಗಿ ಒಂದು ಶಾಕಿಂಗ್ ಸುದ್ದಿ ಸಿಕ್ಕಿದೆ, ಬೇಸರದ ವಿಚಾರ ಕೂಡ ಸಿಕ್ಕಿದೆ. ಸೊ ಆಂಕರಿಂಗ್ ಕ್ಷೇತ್ರಕ್ಕೆ ಜೊತೆಗೆ ಜಿ ಕನ್ನಡಕ್ಕೆ ಬಾಯ್ ಬಾಯ್ ಹೇಳ್ತಾರಾ ಆಂಕರ್ ಅನುಶ್ರೀ ಅನ್ನುವಂಥ ಪ್ರಶ್ನೆ ಇದೀಗ ಬರ್ತಾ ಇದೆ. ಯಾಕಂತಂದ್ರೆ ಇದಕ್ಕೆ ಖುದ್ದು ಆಂಕರ್ ಅನುಶ್ರೀನೇ ಉತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ ಆಂಕರ್ ಅನುಶ್ರೀ ಜಿ ಕನ್ನಡದ ಆಂಕರಿಂಗ್ ಅನ್ನ ಬಿಡ್ತಾರಾ? ಅವರ ಪ್ಲೇಸಿಗೆ ಯಾರು ಬರ್ತಾರೆ? ಏನಾಯ್ತು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡದ ಖ್ಯಾತ ನಿರೂಪಕಿ ಹಾಗೆ ಕರಾವಳಿ ಚೆಲುವೆ ಅನುಶ್ರೀ ಮದುವೆ ಬಗ್ಗೆ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಇದೊಂದು ಕಾಮನ್ ಪ್ರಶ್ನೆಯಾಗಿ ಹೋಗ್ಬಿಟ್ಟಿದೆ, ಅನುಶ್ರೀಗೆ ಮದುವೆ ಯಾವಾಗ ಅನ್ನುವಂಥದ್ದು. ಇದೀಗ ಅನುಶ್ರೀ ಅವರ ಅಭಿಮಾನಿಗಳ ಕುತೂಹಲಕ್ಕೆ ಅನುಶ್ರೀ ಬ್ರೇಕ್ ಹಾಕಿದ್ದು ಮದುವೆ ಆಗ್ತಿರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚ್ಕೊಂಡಿದ್ರು. ಹಾಗಾದ್ರೆ ಅನುಶ್ರೀ ಮದುವೆ ಯಾವಾಗ, ಜೊತೆಗೆ ಆಂಕರಿಂಗ್ ಕ್ಷೇತ್ರವನ್ನು ಬಿಡ್ತಾರಾ, ಏನು ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀ ಅವರ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಆಂಕರ್ ಅನುಶ್ರೀ ಅವರ ನಿರುದ್ಯೋಗದ ಬಗ್ಗೆ ಮಾತನಾಡಿದ್ದಾರೆ. ಹೌದು, ನನಗೆ ಕೆಲಸ ಇಲ್ಲ, ಕೆಲಸ ಹುಡುಕಬೇಕಾಗಿದೆ ಅಂತ ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಸೊ ಕೆಲಸ ಇಲ್ಲ ಅಂತಂದ್ರೆ ಏನು ಕತೆ? ಸೊ ಹಾಗಾದ್ರೆ ಸರಿಗಮಪ್ಪ ಸೀಸನ್ ಮುಗಿದ ಬಳಿಕ ಆಂಕರ್ ಅನುಶ್ರೀ ಅವರು ನಿರೂಪಣಾ ಕ್ಷೇತ್ರಕ್ಕೆ ಬಾಯ್ ಬಾಯ್ ಹೇಳಿದ್ರ, ಏನಾಯ್ತು? ಅಥವಾ ಜಿ ಕನ್ನಡದಿಂದ ಆಚೆ ಬಂದ್ರ ಅನ್ನುವಂಥದ್ದು ಕೂಡ ಬರುತ್ತೆ. ಸೊ ಆಂಕರಿಂಗ್ ಬಿಟ್ಟು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಂತ ಅಭಿಮಾನಿಯೊಬ್ರು ಅನುಶ್ರೀ ಅವರಿಗೆ ಕಮೆಂಟ್ ಮಾಡ್ತಾರೆ. ಇದಕ್ಕೆ ಅನುಶ್ರೀ ಅವರು, ನನ್ನ ಜೀವನದಲ್ಲಿ ನಾನು ಏನು ಮಾಡ್ತಾ ಇಲ್ಲ, ನಾನೊಂದು ನಿರುದ್ಯೋಗಿ ಅನ್ಕೊಂಡಿದ್ದಾರೆ, ನಾನು ನಿರುದ್ಯೋಗಿ, ಕೆಲಸ ಹುಡುಕ್ಬೇಕಾಗಿದೆ ಅಂತ ಅನುಶ್ರೀ ಅವರು ತಮಾಷೆಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಸಂಬಳ ಎಷ್ಟು ಅನ್ನೋದರ ಬಗ್ಗೆ ಪ್ರಶ್ನೆ ಮಾಡಿದಾಗ ನಾನು ನಿರುದ್ಯೋಗಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಆಂಕರ್ ಅನುಶ್ರೀ ಮದುವೆ ಯಾವಾಗ ಅನ್ನುವಂಥದ್ದು ಕೂಡ ಎಲ್ರಿಗೂ ಕೂಡ ಇರುವಂತಹ ಒಂದು $1 ಮಿಲಿಯನ್ ಪ್ರಶ್ನೆ ಅಂತಾನೆ ಹೇಳ್ಬೋದು. 2024 ಅಕ್ಟೋಬರ್ ತಿಂಗಳಲ್ಲಿ ತಮ್ಮದೇ ಯೂಟ್ಯೂಬ್ ಚಾನಲ್ ಅಲ್ಲಿ ತಮ್ಮ ಮದುವೆ ಬಗ್ಗೆ ಅನುಶ್ರೀ ಮಾತನಾಡಿದ್ರು. ಮದುವೆ ಡೇಟ್ ರಿವೀಲ್ ಮಾಡೋದಾಗಿ ಕೂಡ ಹೇಳ್ಕೊಂಡಿದ್ರು. ಅನುಶ್ರೀ ಅಪ್ಪು ಅವರ ಅಪ್ಪಟ ಫ್ಯಾನ್ ಆಗಿರೋದ್ರಿಂದ ಮಾರ್ಚ್ನಲ್ಲೇ ಮದುವೆ ಆಗೋದಾಗಿ ಕೂಡ ಹೇಳ್ಕೊಂಡಿದ್ರು. ಆದರೆ ಮಾರ್ಚ್ ಮುಗಿದ್ರೂ ಕೂಡ ಅನುಶ್ರೀ ಕಡೆಯಿಂದ ಯಾವುದೇ ಅಪ್ಡೇಟ್ ಬಾರದೇ ಇದ್ದಿದೆ. ಸೊ ಈ ಹಿಂದೆ ನಟ ನಾಗಭೂಷಣ್ ಹಾಗೆ ನಟಿ ಮಲೈಕಾ ವಸುಪಾಲ್ ನಟನೆಯ ವಿದ್ಯಾಪತಿ ಸಿನಿಮಾ ರಿಲೀಸ್ ಸಂದರ್ಭದಲ್ಲೂ ಕೂಡ ಆಂಕರ್ ಅನುಶ್ರೀ ಮದುವೆ ವಿಚಾರವಾಗಿ ಕೂಡ ಹೇಳ್ಕೊಂಡಿದ್ರು. ಅಕ್ಕ, ನಿಮ್ಮ ಹುಡುಗ ಹೇಗಿರಬೇಕು ಅಂತ ಕೇಳಿದಾಗ, ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರಬೇಕು, ನನ್ನ ಪರವಾಗಿ ಅಲ್ಲ, ಅವನ ಲೈಫ್ ಬಗ್ಗೆ ರೆಸ್ಪಾನ್ಸಿಬಲ್ ಆಗಿದ್ರೆ ಅಷ್ಟೇ ಸಾಕು ಅನ್ನುವಂಥ ವಿಚಾರವಾಗಿ ಕೂಡ ಹೇಳ್ಕೊಂಡಿದ್ರು. ಮದುವೆ ಯಾವಾಗ ಅಂತ ಮಲೈಕಾ ಅನುಶ್ರೀಗೆ ಕೇಳಿದ್ದಾರೆ. ಆಗ ಈ ವರ್ಷ ಅನುಶ್ರೀ ಮದುವೆ ಗ್ಯಾರಂಟಿ, ಈ ತಿಂಗಳ 10ನೇ ತಾರೀಕು ವಿದ್ಯಾಪತಿ ಬರ್ತಾ ಇದ್ದಾರೆ, 2025ರಲ್ಲಿ ಅನುಪತಿ ಬರಬಹುದು ಅಂತ ಅನುಶ್ರೀ ಸುಳಿವನ್ನ ಕೊಟ್ಟಿದ್ರು. ಸ್ನೇಹಿತರೆ, ಸದ್ಯ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜೊತೆಗೆ ಅಭಿಮಾನಿಯೊಬ್ರು ಕೇಳಿದಂಥ ಪ್ರಶ್ನೆ ಅಂದ್ರೆ, ನಿಮ್ಮ ಸಂಬಳ ಎಷ್ಟು? ಸೊ ನೀವು ಆಂಕರಿಂಗ್ ಬಿಟ್ಟು ಬೇರೆ ಏನು ಮಾಡ್ತೀರಾ ಅಂತ ಕೇಳಿದಾಗ, ನಾನು ಕೂಡ ಕೆಲಸ ಹುಡುಕ್ಬೇಕಾಗಿದೆ, ನಾನು ನಿರುದ್ಯೋಗಿ ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜೊತೆಗೆ ಜಿ ಕನ್ನಡದ ವಿಚಾರವಾಗಿ ಸರಿಗಮಪ್ಪ ಆಗಿರ್ಬೋದು, ಡಾನ್ಸಿಂಗ್ ರಿಯಾಲಿಟಿ ಶೋ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಆಂಕರ್ ಅನುಶ್ರೀ ಫಿಕ್ಸ್ ಅನ್ನುವಂಥದ್ದಾಗಿದೆ. ಒಂದಷ್ಟು ಕಲಾವಿದರು ಅಥವಾ ಒಂದಷ್ಟು ಅಭಿಮಾನಿಗಳಾಗಿರ್ಬೋದು ಅಥವಾ ವೀಕ್ಷಕರು ನಿರೂಪಕರನ್ನ ಚೇಂಜ್ ಮಾಡಿ ಆಂಕರ್ ಅನುಶ್ರೀ ಅವರನ್ನ ನೋಡಿ ಸಾಕಾಗಿದೆ ಅನ್ನುವಂಥದ್ದನ್ನ ಕೂಡ ಟ್ರೋಲ್ ಮಾಡಿರೋದನ್ನ ನಾವು ಇತ್ತೀಚೆಗೆ ನೋಡಿರಬಹುದು. ಸಾಕಷ್ಟು ಕಡೆಗಳಲ್ಲಿ ಆಂಕರ್ ಅನುಶ್ರೀ ಖುದ್ದು ಉತ್ತರವನ್ನ ಕೊಡ್ತಾರೆ. ಸೊ ಹೌದು, ನಾನು ಚೆನ್ನಾಗಿ ಮಾಡ್ತೀನಿ, TP ಇಲ್ಲ ಅಂದ್ರೂ ಪರವಾಗಿಲ್ಲ, ಕಿವಿಗೆ ಅಥವಾ EP ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಕ್ರಿಪ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಪೂರ್ತಿ ದಿನ ಆಂಕರಿಂಗ್ ಮಾಡುವಂಥ ಕೆಪಾಸಿಟಿ ನನಗಿದೆ, ಅದಕ್ಕೆ ನನಗೆ ಅವಕಾಶಗಳು ಸಿಗುತ್ತೆ ಅನ್ನುವಂಥ ವಿಚಾರವಾಗಿ. ಸೊ ಬೇರೆ ಕಲಾವಿದರಿಗೆ ಅವಕಾಶವನ್ನು ಖಂಡಿತ ಯಾವುದೇ ಚಾನಲ್ ಆದರೂ ಕೊಟ್ಟೇ ಕೊಡುತ್ತೆ. ಸೊ ನನಗೂ ಕೂಡ ಅದೇ ರೀತಿ ಅವಕಾಶವನ್ನು ಕೊಟ್ಟಿದೆ ಅನ್ನುವಂಥ ವಿಚಾರವಾಗಿ ಆಂಕರ್ ಅನುಶ್ರೀ ಕೂಡ ಈ ಹಿಂದೆ ಹೇಳಿಕೊಂಡಿದ್ರು. ಸೊ ಸರಿಗಮಪ್ಪ ಇಂದ ಆಚೆ ಬಂದರೆ ಆಂಕರ್ ಅನುಶ್ರೀಯ ಒಂದು ಕತೆ ಮುಂದೆ ಏನು, ಜೀವನ ಏನಾಗುತ್ತೆ? ಸೊ ಅಫ್ಕೋರ್ಸ್ ಆಕೆಗೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ
ಬೇರೆ ರಿಯಾಲಿಟಿ ಶೋ ಆಗಿರ್ಬೋದು, ಸ್ಟೇಜ್ ಫಂಕ್ಷನ್ಗಳು ನಿರೂಪಣೆಗೆ ಅಂತ ಬಂದೇ ಬರುತ್ತೆ. ಆದರೆ ಆಕೆಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ತಂದು ಕೊಟ್ಟಿದ್ದೆ ಜೀ ಕನ್ನಡ ಅಂತ ಹೇಳಬಹುದು. ಸೊ ಜೀ ಕನ್ನಡದಲ್ಲಿ ಸರಿಗಮಪ ಆಗಿರ್ಬೋದು ಅಥವಾ ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಆಗಿರ್ಬೋದು, ಮಹಾನಟಿ ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ಆ್ಯಂಕರ್ ಅನುಶ್ರೀ ಇಲ್ಲ ಅಂತಂದರೆ ಬೇರೆ ನಿರೂಪಕರು ಯಾರು ಸೆಟ್ ಆಗ್ತಾರೆ? ಆ್ಯಂಕರ್ ಅನುಶ್ರೀನೇ ಬೇಕಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.